ನೋಡಿ ಫ್ರೆಂಡ್ಸ್, ನನ್ನ ಮಗಳು ಇಡ್ಲಿ ತಿನ್ನು ಅಂದರೆ ತಿಂತಾ ಇಲ್ಲ. ನನ್ನ ವೀಡಿಯೋಸ್ ಯಾರಿಗೂ ರೀಚ್ ಆಗ್ತಾ ಇಲ್ಲ ಅನ್ನೋ ಪ್ರಮೇಲಿದ್ದೆ ಇಷ್ಟು ದಿವಸ ನಾನು. ಆದರೆ ಏನಾಯಿತು ಅಂತಂದರೆ ಸರ್ಪ್ರೈಸ್ ಆಗಿ ನನಗೆ ಏನಾಯಿತು ಅಂತಂದರೆ, ಅಮ್ಮ ದೊಡ್ಡೋಳಾದ್ಮೇಲೆ ಎಲ್ಲೋಗ್ತೀಯ ನೀನು? ಹಾಂ, ಎಲ್ಲಿ ಕೃತಿಕ್ಷಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಫ್ರೆಂಡ್ಸ್, ಇವತ್ತು ಮಾರ್ನಿಂಗ್ ಆಗಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಟೈಮ್ 8:30 ಆಗಿದೆ. ಇವತ್ತು ಬೆಳಗ್ಗೆ ಚೆನ್ನಾಗಿ ನಿದ್ದೆ ಮಾಡಿದೆ ನಾನು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನೈಟ್ ಸರಿಗೆ ನಿದ್ದೆ ಆಗಿಲ್ಲ ಅಂದರೂ ಬೆಳಗ್ಗೆ ಚೆನ್ನಾಗಿ ನಿದ್ದೆ ಮಾಡಿದೆ. ಏನೋ ಒಂಥರ ನೆಮ್ಮದಿ ಅನ್ನಿಸ್ತಾಯಿದೆ ಫ್ರೆಂಡ್ಸ್, ನಿದ್ದೆ ಚೆನ್ನಾಗಿ ಮಾಡಿರೋದಕ್ಕೆ. ಹಾಗೆ ನಾನು ನೋಡಿ ಹೆಂಗಿದ್ದೀನಿ ಅಂತ ಬೊಟ್ಟಿಟ್ಕೊಂಡಿಲ್ಲ. ಕಿವಿ ಓಳೆ ಒಂದು ಬಿದ್ದೋಯ್ತು ಕೆಳಗಡೆ. ಸದ್ಯ ಎಲ್ಲಂದ್ರಲ್ಲಿ ಬಿದ್ದಿಲ್ಲ. ತಿರ್ಪ ಮತ್ತು ಇದು ಸದ್ಯ ಕೈಗೆ ಸಿಕ್ಬಿಡ್ತು. ಹಂಗೆ ಕಣ್ಣಿಗೆ ಕಾಣಿಸ್ಬಿಡ್ತು. ತಕ್ಷಣ ಒಂದು ಕಡೆ ಜೋಪಾನವಾಗಿ ಎತ್ತಿಕ್ಬಿಟ್ಟೆ. ಯಾಕಂದರೆ ವಾಳೆಗಳು ಒಂದು ತಿರ್ಪ ಹೋಯ್ತಂದ್ರೆ ಆ ವಾಳೆನೇ ವೇಸ್ಟ್ ಅಲ್ವಾ, ಅದಕ್ಕೆ ಫಸ್ಟ್ ಎತ್ತಿಕ್ಬಿಟ್ಟೆ. ವಾಳೆ ಎಲ್ಲ ಇಲ್ದಿರೋದು ಹೆಂಗಿದೆ ನೋಡಿ. ನಾನಂತೂ ನನ್ನ ಹಸ್ಬೆಂಡ್ಗೆ ಹಿಂಗಿದ್ರೆ ಇಷ್ಟನೇ ಆಗಲ್ಲ. ಫಸ್ಟು ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಕಿವಿಗೆ ಒಂದು ವಾಳೆ ಹಾಕ್ಕೊಂಡು ಬೊಟ್ಟಿಟ್ಕೊಂಡು ಕ್ಲೀನಾಗಿ ರೆಡಿ ಆಗಬೇಕು. ಇಲ್ಲಾಂದರೆ ನನ್ನ ಅರ್ಶಕೈಲಿ ನಾನು ಬೈಸ್ಕೊತೀನಿ. ಅಸಲು ಇಷ್ಟ ಆಗಲ್ಲ ನಾನೇನಾದರೂ ಹಿಂಗಿದ್ರೆ. ಕೈಗೆ ಬಳೆ ಇಲ್ಲದೆ, ವಾಳೆ ಇಲ್ಲದೆ, ಬೊಟ್ಟಿಟ್ಕೊಳ್ದೆ ಇದ್ದರೆ ನಿಜ ಇಷ್ಟನೇ ಆಗಲ್ಲ ಅವ್ರಿಗೆ. ಸೊ ಈಗ ತಾನೇ ಎದ್ದು ಮೇಲ್ಗಡೆ ಬಂದಿದ್ದೀನಿ ಒಂದು ಸ್ವಲ್ಪ ಹೊತ್ತು. ಅಂದರೆ ವಿಡಿಯೋ ಎಡಿಟಿಂಗ್ ಮಾಡೋದಿತ್ತು, ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಸೊ ನನ್ನ ಮಗಳು ಕೆಳಗಡೆಯಿಂದ ಅಮ್ಮ ಅಮ್ಮ ಅಂತ ಕರೀತಾ ಇದ್ದಾಳೆ. ನಾನು ಹೋಗಿ ಅವಳಿಗೊಂದ್ಸರಿ ಮುಖ ತೋರಿಸಿದ್ರೆ ನಮ್ಮಮ್ಮ ಇಲ್ಲೇ ಇದ್ದಾಳೆ ಅನ್ನೋದು ಅವಳಿಗೊಂದು ತೃಪ್ತಿ. ನಾನು ಬಿಟ್ಟೇ ಇರೋದಿಲ್ಲ ನನ್ನ ಮಗಳು. ಖುಷಿ ಪಡಬೇಕು ಏನೋ ಗೊತ್ತಾಗ್ತಾಯಿಲ್ಲ. ಖುಷಿ ಅಂತೂ ಇದ್ದೇ ಇರುತ್ತೆ. ತಾಯಿನ ಅಂಟ್ಕೊಂಡಿದ್ರೆ ಮಕ್ಕಳು, ಅಯ್ಯೋ ನಾನು ಅಷ್ಟೊಂದು ಹಚ್ಕೊಂಡಿದೆಯಲ್ಲ ನನ್ನ ಮಗು ಅನ್ನೋ ಇದ್ದೇ ಇರುತ್ತೆ. ಬಟ್ ಏನಂದರೆ ನನ್ನ ಮಗಳು ನಂಗೆ ಕೆಲಸ ಮಾಡೋಕ್ಕೆ ಬಿಡೋಲ್ಲ, ನಿದ್ದೆ ಮಾಡೋಕ್ಕೆ ಬಿಡೋಲ್ಲ, ಏನೋ ಯಾವುದಕ್ಕೂ ಬಿಡೋಲ್ಲ. ನಿಜ ಹೇಳ್ಬೇಕಂದ್ರೆ ಸರಿಗೆ ವಾಶ್ರೂಮ್ಗೆ ಹೋಗೋಕ್ಕೂ ಬಿಡೋಲ್ಲ. ಇದು ಎಲ್ಲ ತಾಯಿಯಂದ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಬಟ್ ನನ್ನ ಮಗಳು ಏನು ಅಂತಂದರೆ, ಅಜ್ಜಿ ತಾತ ಎಲ್ಲರೂ ಇದ್ದರೂ ಕೂಡ, ಅವ್ರ ಅಪ್ಪ ಇದ್ದರೂ ಕೂಡ ಅಮ್ಮ 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 ಅಂತಲೇ ಅಂತ ಇರ್ತಾಳೆ. ಅದು ಏನೋ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ. ಇರಲಿ, ಹೇಗೋ ನಾನು ಎತ್ತು ಮಗು ಅಲ್ವಾ, ನಾನೇ ಚೆನ್ನಾಗಿ ನೋಡ್ಕೊಬೇಕು ಅವಳನ್ನ. ಏನು ಅಂದರೆ ಈ ಥರ ನಿದ್ದೆ ಚೆನ್ನಾಗಿ ಮಾಡಿಬಿಟ್ರೆ ನಾನು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀನಿ. ಆಗ ನಾನು ನನ್ನ ಮಗಳು ಕೊಡೋವಂತಹ ಕಾಟನೆಲ್ಲ ನಾನು ಸಹಿಸ್ಕೊಬೋದು. ಇಲ್ಲಾಂದರೆ ನಾನು ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ. ಒಂದೊಂದು ಸರಿ ತುಂಬ ಕೋಪ, ಇರಿಟೇಟು ಎಲ್ಲ ಆಗಿಬಿಡುತ್ತೆ ನನ್ನ ಮಗಳು ಮಾಡೋದ್ರಿಂದ. ಅದು ಎಲ್ಲ ತಾಯಿಯಂದ್ರಿಗೂ ಅನುಭವ ಆಗುತ್ತೆ. ಸೊ ನಾನು ಹಂಗೆ ಅಂದ್ಕೊಂಡು ನಡೆಸ್ತಾ ಇದ್ದೀನಿ ಜೀವನ. ಫ್ರೆಂಡ್ಸ್, ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದು ನನ್ನ ವೀಡಿಯೋಸು ನೋಡೋಕ್ಕೆ ಇಂಟ್ರೆಸ್ಟ್ ಇದ್ದು ಇಷ್ಟ ಆದ್ರೇ ನನ್ನ ಲಾಗ್ಸ್ನೆಲ್ಲ ನೋಡಿ, ಓಕೆನಾ? ಸೊ ಬನ್ನಿ, ಈಗ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆಯ್ ಮಾಡಿ ಮಾಡು. ನೀನು ಹೆಂಗೆ ಮಾಡೋದು ಆಯ್? ಕ್ಯಾಮ್ರಾ ನೋಡಿದ ತಕ್ಷಣ ಆಯ್ ಮಾಡ್ತೀಯಲ್ಲ, ಮಾಡು ಬುಜ್ಜ, ಆಯ್ ಮಾಡು. ಹಾಯ್ ಅಮ್ಮ, ನಿಂಗೆ ಹಬ್ಬು ಹೋಯ್ತಾ? ಹಾಂ, ಅದು ಮುಟ್ಬೇಡ, ಇದು ತಗೋ. ಚಪ್ಪಲಿಗೆ ಕೈ ಹಾಕ್ತೀಯ ನೀನು? ಇಲ್ಲಿ ನೋಡಿಲ್ಲಿ, ಅಲ್ಲಿ ನೋಡು. ಹಬ್ಬು ಹೋಯ್ತಾ ನಿಂಗೆ? ನಾನು ಹೇಳ್ದಂಗೆ ಹೇಳೋದಲ್ಲ, ಹಬ್ಬು ಅಂತಿದ್ದಲ್ಲ, ಹೋಯ್ತಾ? ಹಾಂ ಹೇಳು, ಇಲ್ಲಾಂದರೆ ಮತ್ತೆ ಸಿರಪ್ ಹಾಕ್ತೀನಿ. ಸಿರಪ್ ಹಾಕ್ಲಾ ನಿಂಗೆ? ಹಬ್ಬು ಸಿರಪ್ ಹಾಕ್ಲಾ ನಿಂಗೆ ಇವತ್ತು? ಸಿರಪ್ಪೇ ಹಾಕ್ಸ್ಕೊಳ್ಳಲ್ಲ ಫ್ರೆಂಡ್ಸ್ ನನ್ನ ಮಗಳು. ಒಂದೇ ಒಂದು ಸಮ ಆಟ. ಎಲ್ಲ ತಾಯಂದ್ರಿಗೂ ಊಟ ಮಾಡಿಸೋದಕ್ಕಿಂತ ತುಂಬ ಬಾಧೆ ಅಂದರೆ ಮಕ್ಕಳಿಗೆ ಔಷಧಿ ಹಾಕೋದು, ಸಿರಪ್ಗಳು ಹಾಕೋದು. ಹಾಕಿಸ್ಕೊಳ್ಳೋದೇ ಇಲ್ಲ. ಎಲ್ಲೋಗ್ಬೇಕು? ಪಾಪ ಇವಾಗ ಆ್ಯಕ್ಟಿವ್ ಆಗಿದ್ದಾಳೆ ಫ್ರೆಂಡ್ಸ್ ನನ್ನ ಮಗಳು. ಹಾಂ, ನಡಿ ಇಡ್ಲಿ ತಿನ್ನಿ ಅಂತ. ನಡಿ ಇಡ್ಲಿ ತಿನ್ಬೇಕಮ್ಮ. ಏನೂ ತಿನ್ನಲಿಲ್ಲ ಅಂದರೆ ಅಷ್ಟೇ, ಇಡ್ಲಿ ತಿನ್ಬೇಕು. ನಡಿ. ಫ್ರೈಡೇ ಮಾರ್ನಿಂಗ್ ಇವತ್ತು ನಾವು ಇಡ್ಲಿ ಮಾಡಿದ್ವಿ. ಸೊ ಇಡ್ಲಿ ನೋಡಿ ಚೆನ್ನಾಗಿ ಬಂದಿದೆ, ಬಟ್ ಸ್ವಲ್ಪ ಗಟ್ಟಿಯಾಗಿದೆ, ಸಾಫ್ಟಾಗಿ ಬರಲಿಲ್ಲ. ಇವತ್ತು ನಾವು ಸೋಡಾ ಹಾಕಿಲ್ಲ, ಅದಕ್ಕೆ ಆಗಿ ಬಂದಿದೆ. ಚಟ್ನಿ ಮಾತ್ರ ಸೂಪರಾಗಿ ಬಂದಿತ್ತು. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಇಡ್ಲಿ ತಿನ್ನು ಅಂದರೆ ತಿಂತಾ ಇಲ್ಲ. ಭುಜ ಇಡ್ಲಿ ತಿನ್ಮಾ. ಓಯ್ ತಗೋ, ಇಡ್ಲಿ ತಿನ್ನು ತಿನ್ನು. ಇಷ್ಟಿಷ್ಟೇ ಕಿತ್ಕೊಂತಿದ್ಯಲ್ಲೇ. ತಿನ್ನು ಕ್ಲೀನಾಗಿ. ಹೆಂಗೆ ತಿನ್ನೋದು? ತಿನ್ನಿಸ್ಲಾ? ಹಾಂ, ತಿನ್ನಿಸ್ಲಾ?
ಸರಿ ತಿನ್ನಿಸ್ತೀನಿ. ನನ್ನ ಮಗಳು ಕೈ ಕೊಟ್ಟರೆ ಇಟ್ಟಿಟ್ಟೇ ತಿಂತಿದ್ದಾಳೆ ಫ್ರೆಂಡ್ಸ್. ನಾನು ತಿನ್ನಿಸ್ತೀನಿ ನೋಡಿ ಫ್ರೆಂಡ್ಸ್. ಪಾಪುಗೆ ಇಡ್ಲಿ ತಿನ್ನಿಸಿದೆ, ಅವಳು ಸ್ವಲ್ಪ ತಿನ್ನಿಸಿದ್ಲು. ಸೊ ನೋಡಿ, ನಾನು ಇವಾಗ ಈ ಥರ ರೆಡಿ ಆಗಿದ್ದೀನಿ ಇವತ್ತು. ಈ ಥರ ರೆಡಿ ಆದರೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗುತ್ತೆ. ಲಕ್ಷಣವಾಗಿರ್ತೀಯ ಅಂತೆಲ್ಲ ಹೇಳ್ತಾರೆ. ಅವ್ರು ಇವತ್ತು ಮನೇಲೇ ಇದ್ದಾರೆ. ಇವತ್ತು ಕೆಲಸದ ಮೇಲೆ ಎಲ್ಲೂ ಹೊರಗಡೆ ಹೋಗಿಲ್ಲ, ಫ್ರೀ ಆಗಿದ್ದಾರೆ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಸರಿಯಾಗಿ ಒಂದು ಇಡ್ಲಿನೂ ತಿಂದಿಲ್ಲ. ಸರಿಯಾಗಿ ಊಟನೇ ಮಾಡಲ್ಲ ಅಂತಾಳೆ ನನ್ನ ಮಗಳು. ಫ್ರೆಂಡ್ಸ್, ಇವಾಗ ಟಿಫನ್ ಮಾಡ್ತಾಯಿದ್ದೀನಿ. ಸೊ ಇಡ್ಲಿ ಒಂದು ಸ್ವಲ್ಪ ಗಟ್ಟಿಗೆ ಬಂದಿದೆ. ಯಾಕೆಂದರೆ ಸೋಡಾ ಹಾಕೋದು ಬೇಡ, ಒಂಚೂರು ಹಾಕ್ತಿದ್ವಿ ಸೋಡಾ ಇಡ್ಲಿಗೆ. ಪಾಪಕ್ಕೆ ಸೋಡಾ ಎಲ್ಲ ಹಾಕೋದು ತಿನ್ಸೋದು ಬೇಡ ಅಂತ ಅಂದ್ಬಿಟ್ಟು ಇಡ್ಲಿಗೆ ಹಾಕಿಲ್ಲ ಅವತ್ತು ಒಂಚೂರು ಸೋಡಾ. ಅದಕ್ಕೆ ಸ್ವಲ್ಪ ದಪ್ಪ ಬಂದಿದೆ. ನನ್ನ ಮಗಳು ಕೂಡ ಸರಿಗೆ ತಿಂದಿಲ್ಲ. ಇಡ್ಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಫ್ರೆಂಡ್ಸ್. ಬೇಜಾರಾಗ್ತಾಯಿದೆ. ಆದರೂ ಮಾಡಿರೋದು ವೇಸ್ಟ್ ಆಗುತ್ತೆ. ತಿನ್ನಬೇಕು. ಚೆನ್ನಾಗಿ ಬರುತ್ತೋ ಬರಲ್ವೋ, ನಾವು ಮಾಡಿದ ಅಡುಗೆ ನಾವೇ ತಿನ್ನಬೇಕು. ಮತ್ತು ಟಿಫನ್ ಆದಮೇಲೆ ನಿಮಗೆ ಭೇಟಿ ಆಗ್ತೀನಿ ಫ್ರೆಂಡ್ಸ್. ನಾನು ಟಿಫನ್ ಮಾಡ್ತಾ ಇದ್ದಾಗ ಕೃತಿಕ್ಷನ ಅವಳನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಅವಳಿಗೂ ಒಂಚೂರು ಇಡ್ಲಿ ಚಟ್ನಿ ತಿನ್ನಿಸ್ತಾ ಇದ್ದೀನಿ. ಸೂಪರ್ ಆಗಿದೆ. ಕ್ಲೀನಾಗಿ ಕ್ಲೀನ್ ಮಾಡಿಸ್ಬೇಕು, ಮಾಡಿಸ್ರಿ. ಇದು ಖಾಲಿ ಆಗ್ಬಿಟ್ಮೇಲೆ ನೀರು ಮತ್ತೆ ಸಣ್ಣಗೆ ಬರಲಿಲ್ಲ ಅಂದರೆ ಕಷ್ಟ ಅಂತ ಹಂಗೆ ಬಿಟ್ಟಿದೆ ಫ್ರೆಂಡ್ಸ್. ಇವಾಗ ಟಿಫನ್ ಆಯಿತು ನಂದು, ನನ್ನ ಹಸ್ಬೆಂಡು, ಮನೇಲಿ ಎಲ್ಲರದ್ದು ಟಿಫನ್ ಆಯಿತು. ಇದನ್ನೆಲ್ಲ ಕ್ಲೀನ್ ಮಾಡೋಣ ಅಡುಗೆ ಮನೆ ಅಂತ ಬಂದಿದ್ದೀನಿ. ಹಾಗೆ ನಿಮ್ಮ ಜೊತೆ ಒಂದು ವಿಚಾರನ ಶೇರ್ ಮಾಡ್ಕೊತೀನಿ. ಏನಪ್ಪ ಅಂದರೆ, ಇಷ್ಟು ದಿವಸ ನಾನು ಒಳ್ಳೆ ಭ್ರಮೇಲಿದ್ದೆ ನಾನು ನಿಜವಾಗ್ಲೂ. ಯಾಕೆಂತಂದರೆ ನನಗೆ ವ್ಯೂಸ್ ಬರ್ತಾ ಇಲ್ವಲ್ಲ. ನಾನು ದಿನ ಲಾಗ್ಸ್ ಮಾಡ್ತಾಯಿದ್ರು, ವ್ಯೂಸ್ ಬರ್ತಾ ಇಲ್ವಲ್ಲ. ಸೊ ಕಮ್ಮಿ ವ್ಯೂಸ್ ಬರ್ತಾಯಿದೆ. ನನ್ನ ಚಾನಲ್ಲು, ನನ್ನ ವೀಡಿಯೋಸು ಯಾರಿಗೂ ರೀಚ್ ಆಗ್ತಾ ಇಲ್ಲ ಅನ್ನೋ ಭ್ರಮೇಲಿದ್ದೆ ಇಷ್ಟು ದಿವಸ ನಾನು. ಆದರೆ ಏನಾಯಿತು ಅಂತಂದರೆ, ಸರ್ಪ್ರೈಸ್ ಆಗಿ ನನಗೆ ಏನಾಯಿತು ಅಂತಂದರೆ, ನನ್ನ ಡಿಗ್ರಿ ಕ್ಲಾಸ್ಮೇಟ್ ಒಬ್ಬಳು ನನಗೆ ಕಮೆಂಟ್ ಮಾಡಿದ್ಲು, ನಾನು ನಿನಗೆ ನೆನಪಿದ್ದೀನಾ ಅಂತ. ಅವಳ ಹೆಸರು ಮನಸ ಅಂತ. ನನಗೆ ನೆನಪಿದ್ದೀನಾ ಅಂತೆಲ್ಲ ಕಮೆಂಟ್ ಮಾಡಿದ್ಲು. ಸೊ ನನಗೆ ಶಾಕ್ ಆಯಿತು. ನನಗೆ ನೇಮ್ ನೋಡಿದ ತಕ್ಷಣ ಅವಳು ಹಂಗೆ ನನ್ನ ಕಣ್ಮುಂದೆನೇ ಬಂದುಬಿಟ್ಲು. ಸೊ ನೆನಪಿದೆ. ಅಂದರೆ ಕ್ಲಾಸ್ಮೇಟ್ ಯಾರನ್ನೂ ಮರೆಯೋಕ್ಕಾಗಲ್ಲ ಫ್ರೆಂಡ್ಸ್. ಅಂದರೆ ಸ್ವಲ್ಪ ಚೆನ್ನಾಗಿ ಅವ್ರ ಜೊತೆ ಮಾತುಕತೆ ಎಲ್ಲ ಆಗಿರುತ್ತಲ್ಲ, ಸೊ ಅವ್ರನ್ನೆಲ್ಲ ಮರೆಯೋಕ್ಕಾಗಲ್ಲ. ಸೊ ತಕ್ಷಣ ನೆನಪಾಯಿತು. ನಾನು ಕೇಳಿದೆ, ಯಾವಾಗ ಸಬ್ಸ್ಕ್ರೈಬ್ ಆಗಿದ್ದೆ ನೀನು ಅಂತ. ಯಾಕೆಂದರೆ ನಾನು ಯೂಟ್ಯೂಬ್ ಮಾಡ್ತಿರೋದು ಅವಳಿಗೆ ಗೊತ್ತಿಲ್ಲ. ನನ್ನ ಬೆಸ್ಟ್ ಫ್ರೆಂಡ್ಸು ಸರೌಂಡಿಂಗ್ ತುಂಬ ಯಾರ ಜೊತೆ ಓಡಾಡ್ತಾಯಿದ್ನೋ ಅವ್ರಿಗೆ ಮಾತ್ರ ಗೊತ್ತು. ಸೊ ಅವಳು ಗೊತ್ತಿರಲಿಲ್ಲ. ಸೊ ಅವಳು ಕಮೆಂಟ್ ಮಾಡಿದ ತಕ್ಷಣ ನನಗೆ ಖುಷಿ ಆಗೋಯ್ತು. ಅದಕ್ಕೆ ನಾನು ಸರ್ಪ್ರೈಸ್ ಆಗೋಗ್ಬಿಟ್ಟೆ. ಕೇಳಿದೆ ನಾನು, ನನಗೆ ಯಾವಾಗ ಸಬ್ಸ್ಕ್ರೈಬ್ ಆದೆ ಅಂತ. ಅವಳು ಹೇಳಿದ್ಲು ಏನಂತಂದರೆ, ಸಮ್ ಡೇಸ್ ಬ್ಯಾಕ್ ಅಂತ, ಸ್ವಲ್ಪ ದಿನಗಳ ಹಿಂದೆ ಅವಳಿಗೆ ನನ್ನ ವೀಡಿಯೋಸ್ ಒಂದು ರೀಚ್ ಆಗಿದೆ, ಅವಳಿಗೆ ಬಂದಿದೆ. ಸೊ ಆವಾಗ ನನ್ನ ವೀಡಿಯೋ ನೋಡಿ ಆಮೇಲೆ ಸಬ್ಸ್ಕ್ರೈಬ್ ಆದಂತೆ. ಸೊ ನನಗಂತೂ ಒಂಥರ ಶಾಕು ಆಗೋಯ್ತು, ಖುಷಿ ಆಗೋಯ್ತು ಫ್ರೆಂಡ್ಸ್. ನಾನು ನೋಡಿ, ನನಗೆ ವ್ಯೂಸ್ ಬರ್ತಾಯಿಲ್ಲ, ಯಾರಿಗೂ ರೀಚ್ ಆಗ್ತಾಯಿಲ್ಲ, ನಾನು ಇನ್ನು ಏನಕ್ಕೆ ಯೂಟ್ಯೂಬ್ ಮಾಡೋದು ಅಂತ ಅಂದ್ಕೊಂಡು ಹೊಸ ಯೂಟ್ಯೂಬ್ ಎಲ್ಲ ಚಾನಲೆಲ್ಲ ಓಪನ್ ಮಾಡಿದ್ದೆ. ಯಾಕಂತಂದರೆ ಅದಾದರೂ ರೀಚ್ ಆಗುತ್ತೆ ಅಂತ ಅಂದ್ಬಿಟ್ಟು, ಹೊಸ ಚಾನಲ್ ಅಲ್ವಾ, ಬೇಗ ರೀಚ್ ಆಗ್ಬೋದೇನೋ ಅಂತ ಅಂದ್ಬಿಟ್ಟು ನೋಡಿದ್ರೆ ಈ ಚಾನಲಲ್ಲೂ ಕೂಡ ರೀಚ್ ಆಗ್ತಾಯಿದೆ. ನನ್ನ ಕ್ಲಾಸ್ಮೇಟ್ವರೆಗೂ ಹೋಗಿದೆ ಅಂತಂದರೆ ನನ್ನ ವೀಡಿಯೋಸು ರೀಚ್ ಆಗ್ತಾಯಿದೆ. ಯೂಟ್ಯೂಬು ನಿಧಾನಕ್ಕೆ ನನ್ನ ವೀಡಿಯೋಸ್ ಒಬ್ಬೊಬ್ಬರಿಗೆ ರೀಚ್ ಮಾಡ್ತಾಯಿದೆ ಅಂತ ಗೊತ್ತಾಯಿತು. ನನಗಂತೂ ತುಂಬ ಖುಷಿ ಆಯಿತು. ಇನ್ಮೇಲೆ ಖುಷಿಯಿಂದ ಲಾಗ್ಸ್ ಮಾಡ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ರೀಚ್ ಆಗುತ್ತೆ. ನನಗೆ ಅದೇ ಖುಷಿ, ಎಲ್ಲರೂ ನೋಡೋದಂಗೆ ಆಗಬೇಕು ನನ್ನ ಲಾಗ್ಸ್ ಅಂತ. ಸೊ ನಮ್ಮ ಊರಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ ನನಗೆ. ಸೊ ಇನ್ಯಾಕೆ ನಾನು ಚಿಂತೆ ಪಡಬೇಕು. ಸೊ ಇನ್ಮೇಲೆ ಖುಷಿಯಾಗಿ ಲಾಗ್ಸ್ ಮಾಡ್ತೀನಿ. ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಮಧ್ಯಾಹ್ನ ಅಡುಗೆಗೆ ಇವಾಗಲೇ ಎಲ್ಲ ತರಕಾರಿಗಳು ಕೂಡ ಹಚ್ಚಿಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಪ್ಪ ಸ್ವಲ್ಪ ತರಕಾರಿ ಎಲ್ಲ ಹಚ್ಕೊಟ್ರು, ಇನ್ನು ಮಿಕ್ಕಿದ್ದಾವೆ ಅದನ್ನೆಲ್ಲ ಹಚ್ಕೊಬೇಕು. ಇದು ಕಾಬು ಕಡಲೆ ನಂಗೆ ತುಂಬ ಇಷ್ಟ. ಸೊ ಇದನ್ನು ಹಾಕಿ ಮಾಡ್ತಾಯಿದ್ದೀನಿ. ಅಮ್ಮ, ದೊಡ್ಡೋಳಾದ್ಮೇಲೆ ಎಲ್ಲಿ ಹೋಗ್ತೀಯ ನೀನು? ಹಾಂ, ಎಲ್ಲಿಗೆ ಹೋಗ್ತೀಯಾ? ಸ್ಕೂಲ್ಗೆ ಹೋಗ್ತೀಯಾ? ಯಾವುದ್ರಲ್ಲಿ ಹೋಗ್ತೀಯಮ್ಮ ಸ್ಕೂಲ್ಗೆ? ಯಾವ್ದ್ರಲ್ಲಿ ಹೋಗ್ತೀಯ ನೀನು? ಯಾವ್ದ್ರಲ್ಲಿ ಹೋಗೋದು ಸ್ಕೂಲ್ಗೆ ನೀನು? ಅದ್ದು ಅಂದ್ರೆ ಏನು? ಅದೇ ಸ್ಕೂಲ್ಗೆ ಯಾವ್ದ್ರಲ್ಲಿ ಹೋಗ್ತೀಯ ನೀನು? ಅದ್ದ ಅಂದ್ರೆ? ದುಡ್ಡು ಅಂದ್ರೆ? ಅವತ್ತು ಸ್ಕೂಲ್ ಮಕ್ಕಳು ಅಕ್ಕ ಎಲ್ಲ ಯಾವ್ದ್ರಲ್ಲಿ ಹೋಗಿದ್ದು ಸ್ಕೂಲ್ಗೆ? ಯಾವ್ದ್ರಲ್ಲಿ ಹೋಗಿದ್ದು ಸ್ಕೂಲ್ಗೆ? ಹೇಳ್ಬೇಕು ಆಟ ಆಮೇಲೆ. ಏಯ್ ಕೃತಿಕ್ಷಾ ಗಟ್ಟಿಗಿಟ್ಕೋ. ಫ್ರೆಂಡ್ಸ್, ಪಾಪುಗೆ ಸೀರೆಯಲ್ಲಿ ನಾವು ಜೋಡಿ ಕಟ್ಟಿದ್ದೀವಿ ರೂಮಲ್ಲೇ. ಇಲ್ಲಿ ನೋಡ್ಬೋದು, ಫ್ಯಾನ್ ಪಕ್ಕದಲ್ಲೇ ಒಂದು ಕೊಕ್ಕೆ ಇದೆ. ಅದು ನಾನು
ಮನೆ ಕಟ್ಸುವಾಗನೇ ಇರಲೇಬೇಕು ಅಂತ ಹೇಳಿ ಹಾಕ್ಸಿರೋದು. ಇವಾಗ ನನ್ನ ಮಗಳು ಅದ್ರಲ್ಲಿ ಆಟ ಆಡ್ತಾ ಇದ್ದಾಳೆ. ಚಿಕ್ಕ ವಯಸ್ಸಲ್ಲೆಲ್ಲ ಅದ್ರಲ್ಲಿ ಮಲ್ಕೊತಾನೆ ಇರಲಿಲ್ಲ ಈ ಸೀರಿಯಲ್ ಜೋಳಿಯಲ್ಲಿ. ನಾವು ಅಭ್ಯಾಸನೂ ಮಾಡಲಿಲ್ಲ. ಇವಾಗ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಅದರಲ್ಲಿ. ಅವಳಿಗೋಸ್ಕರನೇ ನನ್ನ ಹಸ್ಬೆಂಡು ಮೇಲ್ಗಡೆ ಎಲ್ಲ ಹತ್ತಿ ಕಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ಬಿಲ್ಕೆ ಹುಷಾರು. ಸೊ ಫ್ರೆಂಡ್ಸ್, ಇಲ್ಲಿವರೆಗೂ ನನ್ನ ವ್ಲಾಗ್ ನೋಡಿದರೆ ತುಂಬ ಥ್ಯಾಂಕ್ಸ್. ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.